ನಮಸ್ಕಾರ ಎಲ್ರಿಗೂ. ಈ ಒಂದು ವಿಡಿಯೋದಲ್ಲಿ ನಾವು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಅನ್ನ ನೋಡೋಣ ಫಾರ್ 25th ಸೆಪ್ಟೆಂಬರ್. ಸೊ ಹಾಗಿದ್ರೆ ಮಾರ್ಕೆಟ್ ನಾಳೆಗೆ ಯಾವ ರೀತಿ ಮೂವ್ಮೆಂಟ್ ಕೊಡಬಹುದು ಅಂತ. ಸೊ ಫಸ್ಟ್ ನಾವು ಇಲ್ಲಿ ಏನ್ ನೆನ್ಪಿಡ್ಬೇಕು ಅಂತಂದ್ರೆ ಆಲ್ ಟೈಮ್ ಹೈ ಆಗ್ತಿದೆ ಮಾರ್ಕೆಟ್. ಈಗ ಏನಾಗ್ತಿದೆ? ಆಲ್ ಟೈಮ್ ಹೈ. ಸೊ ಇದನ್ನ ನಾವು ಯಾವಾಗಲೂ ಗಮನದಲ್ಲಿ ಇಟ್ಕೋಬೇಕು ಫಸ್ಟ್ ಆಗಿ. ಸೆಕೆಂಡ್ ಏನಂತಂದ್ರೆ ನಾವು ಇಲ್ಲಿ FIIs ಮತ್ತೆ DIIs ಡಾಟಾವನ್ನು ಕೂಡ ನೋಡ್ಬೇಕಾಗುತ್ತೆ. FIIs ಅಂಡ್ DIIs ಡಾಟಾನ ಕೂಡ ಇಲ್ಲಿ ನೋಡಬೇಕು. ಅದೇ ರೀತಿ ಮೂರನೇದಾಗಿ ನಾವು ಇಲ್ಲಿ ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಆಗ್ತಿದೆ ಅದನ್ನು ಕೂಡ ನೋಡ್ಬೇಕಾಗುತ್ತೆ. ಅದೇ ರೀತಿ ನಾಲ್ಕನೇದಾಗಿ ಓಪನ್ ಇಂಟ್ರೆಸ್ಟ್ ಯಾವ ರೀತಿ ಆಗ್ತಿದೆ ಅದನ್ನ ಕೂಡ ನೋಡ್ಬೇಕಾಗುತ್ತೆ. ಮತ್ತೆ ಐದನೇದು ಇದ್ರ ಬಗ್ಗೆ ಜಾಸ್ತಿ ಯಾರಿಗೂ ಗಮನ ಇರಲ್ಲ, ಇದನ್ನ ಜಾಸ್ತಿ ಯಾರು ನೋಡಿರಲ್ಲ. ಅದು ಏನಂತಂದ್ರೆ ಈ ಒಂದು ವಾರದಲ್ಲಿ ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಆಗಿರ್ಬೋದು, ಇವು ಕೂಡ ಮಂತ್ಲಿ ಎಕ್ಸ್ಪೈರಿಗಳಿದಾವೆ. ಇವೇನಿದಾವೆ? ಮಂತ್ಲಿ ಎಕ್ಸ್ಪೈರಿ. ಸೊ ಅದಕ್ಕೋಸ್ಕರ ಈ 5 ಪಾಯಿಂಟ್ಸ್ ಗಳನ್ನ ನಾವು ಗಮನ ಇಟ್ಕೊಂಡು ಟ್ರೇಡಿಂಗ್ಗೆ ಪ್ಲಾನ್ ಅನ್ನ ಮಾಡಬೇಕಾಗುತ್ತೆ. ಈಗ ಬ್ಯಾಂಕ್ ನಿಫ್ಟಿ ಚಾರ್ಟ್ ಓಪನ್ ಮಾಡಿದ್ದೇವೆ. ಫಸ್ಟ್ ನೋಡೋಣ, ಇಲ್ಲಿ ಬ್ಯಾಂಕ್ ನಿಫ್ಟಿಲಿ ಆಲ್ ಟೈಮ್ ಹೈ. ಓಕೆ, ಸೊ 54,247 ಎನ್ನುವುದು ಇದು ಆಲ್ ಟೈಮ್ ಹೈ ಆಗಿದೆ. ಮತ್ತೆ ಬ್ಯಾಂಕ್ ನಿಫ್ಟಿದು ಇದು ಕೂಡ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗ್ತಾ ಇದೆ. ಬಟ್ ನಮಗೆ ಇದು ಜಾಸ್ತಿ ಮ್ಯಾಟರ್ ಆಗಲ್ಲ. ಯಾಕೆಂತಂದ್ರೆ ನಮಗ್ ಬೇಕಾಗಿರೋದು ಮೇಜರ್ ಸಪೋರ್ಟ್ ಲೆವೆಲ್ ಬೇಕಾಗಿದ್ದಾವೆ. ಸೊ ಹಾಗಿದ್ರೆ ಮಾರ್ಕೆಟ್ ಅಕಸ್ಮಾತ್ ನಾಳೆ ಏನಾದ್ರು ಈ ರೀತಿ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಯ್ತು ಅನ್ಕೊಳ್ಳಿ. ಸೊ ಆವಾಗ ನಾವು ಅಲ್ಲಿ ಒಂದು ಪುಟ್ ಪೊಸಿಷನ್ ನ ಪ್ಲಾನ್ ಮಾಡಬಹುದು. ಮಾಡಿ ಮಾರ್ಕೆಟ್ ಎಲ್ಲಿವರೆಗೂ ಅಂದ್ರೆ ಈ ಒಂದು ಸಪೋರ್ಟ್ ಲೆವೆಲ್ ವರೆಗೂ ಬರೋವರೆಗೂ ಮಾತ್ರ ಪೊಸಿಷನ್ ಅನ್ನ ಹೋಲ್ಡ್ ಮಾಡಬೇಕಾಗುತ್ತೆ. ಆಮೇಲೆ ಅಲ್ಲಿಂದ ನಾವು ಎಕ್ಸಿಟ್ ಆಗ್ಬೇಕಾಗುತ್ತೆ. ಅಂಡ್ 53,741 ಅನ್ನೋದು ಇದು ತುಂಬಾನೇ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಪೋರ್ಟ್ ಲೆವೆಲ್ ಆಗಿದೆ. ಅಂಡ್ ಅದನ್ನ ಬಿಟ್ಟರೆ ನೆಕ್ಸ್ಟ್ ಕೆಳಗಡೆ ಇರ್ತಕ್ಕಂಥದ್ದು ಸಪೋರ್ಟ್ ಲೆವೆಲ್ ಯಾವುದು? 53,240. ಇದು ಕೂಡ ಒಂದು ಒಳ್ಳೆಯ ಸಪೋರ್ಟ್ ಲೆವೆಲ್ ಆಗಿದೆ. ಇದಾಯ್ತು. ಈಗ ಆಲ್ ಟೈಮ್ ಹೈ ಬಗ್ಗೆ ನೋಡೋದಾದ್ರೆ FIIs ಮತ್ತೆ DIIs ಏನಾಗಿದ್ದಾವೆ? ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿಯಲ್ಲಿ ಪಾಸಿಟಿವ್ ಅನ್ನ ತೋರಿಸ್ತಾ ಇದೆ. ನಮ್ಗೆ ಇಲ್ಲಿ ಪಾಸಿಟಿವ್ ಒಂದು ಮೂವ್ಮೆಂಟ್ ಅನ್ನ ತೋರಿಸ್ತಾ ಇದಾವೆ. ಮತ್ತೆ PSU ಬ್ಯಾಂಕ್ಸ್ ಬೈಯಿಂಗ್ ಮಾಡ್ತಿದಾವೆ. HDFC ಬ್ಯಾಂಕ್ ಲೈಫ್ ಟೈಮ್ ಹೈ ಅಲ್ಲಿ ಇದೆ. ಇನ್ಸ್ಟಿಟ್ಯೂಷನ್ಸ್ ತಮ್ಮ ದುಡ್ಡನ್ನ HDFC ಬ್ಯಾಂಕ್ಸ್ ಅಲ್ಲಿ ಹಾಕ್ತಿದ್ದಾರೆ. ಸೊ ಅಂದ್ರೆ ಇಲ್ಲಿ FII ಮತ್ತೆ DII ಇದು ಕೂಡ ಡಾಟಾ ನಮ್ಗೆ ಪಾಸಿಟಿವ್ ಅಲ್ಲೇ ತೋರಿಸ್ತಾ ಇದೆ, ರೈಟ್? ಸೊ ಪಾಸಿಟಿವ್ ಅಲ್ಲೇ ಇದೆ ಅಂತಂದ್ರೆ ಇನ್ನ ನಾವು ಗ್ಲೋಬಲ್ ಮಾರ್ಕೆಟ್ ನ ನೋಡೋದಾದ್ರೆ ಮೊನ್ನೆ ದಿನ ಪಾಸಿಟಿವ್ ಆಗಿತ್ತು, ನಿನ್ನೆ ದಿನ ಸೈಡ್ ವೈಸ್ ಆಗಿತ್ತು, ಮತ್ತೆ ಇವತ್ತಿಂದ ನಮಗೆ ರಾತ್ರಿ ಗೊತ್ತಾಗುತ್ತೆ. ಸೊ ಇದ್ರ ಸ್ಟ್ರಾಟಜಿ ನಾಳೆ ನಾವು ನೋಡೋಣ. ಇನ್ನೂ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯ್ನ್ ಆಗಿಲ್ಲ ಅಂತಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಸೊ ಕೆಳಗಡೆ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆದಷ್ಟು ಬೇಗನೆ ನಮ್ಮ ಟೆಲಿಗ್ರಾಮ್ ನ ಜಾಯ್ನ್ ಆಗಿ ಮತ್ತೆ ಅಲ್ಲಿ ಬರುವಂತ ಎಲ್ಲಾ ಅಪ್ಡೇಟ್ಸ್ ಗಳನ್ನು ಕೂಡ ನೋಡ್ತಾ ಇರಿ. ಸೊ ಈಗ ನಾವು ನಿಫ್ಟಿ ಚಾರ್ಟ್ ಅನ್ನ ನೋಡೋಣ. ಸೊ ನಿಫ್ಟಿಯಲ್ಲಿ ಇಲ್ಲಿ ನೋಡಿದ್ರೆ 26,011 ಏನಿದೆ ಆಲ್ ಟೈಮ್ ಹೈ ಅನ್ನ ತೋರಿಸ್ತಾ ಇದೆ. ಸೊ ಮಾರ್ಕೆಟ್ ಇಲ್ಲೇನಾಗ್ತಿದೆ? ಸೊ ನಾಳೆಗೆ ನಮ್ಗೆ ಏನಾದ್ರು ಈ ಒಂದು ಲೆವೆಲ್ ಅಲ್ಲಿ ಮಾರ್ಕೆಟ್ ಏನಾದ್ರು ಗ್ಯಾಪ್ ಅಪ್ ಆಯ್ತು ಅನ್ಕೊಳ್ಳೋಣ. ಸೊ ಅಲ್ಲಿ ನಾವು ಸೆಲ್ಲಿಂಗ್ ಪ್ರೆಷರ್ ನ ನೋಡ್ಬೋದು. ಮತ್ತೆ ಮಾರ್ಕೆಟ್ ಎಲ್ಲಿವರೆಗೂ ಅಂದ್ರೆ 25,800 ಬರೋವರೆಗೂ ನಮಗೆ ಡೆಫಿನೆಟ್ಲಿ ಸೆಲ್ಲಿಂಗ್ ಆರಾಮಾಗಿ ಸಿಗುತ್ತೆ. ಅಂದ್ರೆ ಇದು ಯಾವಾಗ ಪಾಸಿಬಲ್ ಆಗುತ್ತೆ ಅಂದ್ರೆ ಇವತ್ತು ರಾತ್ರಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನಮಗೆ ಏನಾದ್ರು ಸೆಲ್ಲಿಂಗ್ ಪ್ರೆಷರ್ ಜಾಸ್ತಿ ಇದ್ರೆ ಮಾತ್ರ ಈ ಒಂದು ಪೊಸಿಷನ್ ಅನ್ನು ನಾವು ಆರಾಮಾಗಿ ಹೋಲ್ಡ್ ಮಾಡಬಹುದು. ಸೊ ಈ 25,800 ಏನಿದೆ ಈ ಒಂದು ಸಣ್ಣದಾದಂತಹ ಸಪೋರ್ಟ್ ಲೆವೆಲ್ ಇದೆ. ಸೊ ಇದನ್ನೇನಾದ್ರೂ ಮಾರ್ಕೆಟ್ ಬ್ರೇಕ್ ಮಾಡಿ ಬಂತಂದ್ರೆ ಮೇಜರ್ ಸಪೋರ್ಟ್ ಲೆವೆಲ್ ಇದಾಗಿರುತ್ತೆ. ಸೊ 25,610 ಮಾರ್ಕೆಟ್ ಏನಿದೆ 25,650 ಇಂದ ಹಿಡಿದು 25,600 ವರೆಗೂ ಈ ಲೆವೆಲ್ ಆಸ್ಪಾಸ್ ಬಂತು ಅಂದ್ರೆ ಮತ್ತೆ ಇಲ್ಲಿಂದ ಫ್ರೆಶ್ ಬೈಯಿಂಗ್ ಕೂಡ ಮಾರ್ಕೆಟ್ ಅಲ್ಲಿ ಸಿಗುವಂತ ಚಾನ್ಸಸ್ ತುಂಬಾನೇ ಇದೆ.